ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ BPL ಕಾರ್ಡ್ ಅಪ್ಡೇಟ್. ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬರೋಬ್ಬರಿ 12 ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಕೂಡ ಮಾಡಿತ್ತು. ಈಗ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಟಿಸ್ಗೆ ಉತ್ತರ ಕೊಡಬೇಕಾಗುತ್ತೆ. ಬರೋಬ್ಬರಿ 12 ಲಕ್ಷ ಕಾರ್ಡ್ಗಳಿದಾವೆ. ಏನಾಯ್ತು ಏನು ಹೇಳ್ತಾ ಅಂತ ಹೇಳಿ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನ ಅನರ್ಹ BPL ಕಾರ್ಡ್ ನ ಹೊಂದ್ಕೊಂಡಿದ್ದಾರೆ. ಬೇಕಾ ಬಿಟ್ಟಿ ಎಲ್ಲಿ ನಿಮಗೆ ಯಾವುದೇ ರೀತಿ ಲಿಮಿಟ್ ಇದೆ, ಈ ರೀತಿ ನಿಯಮಗಳು ಕೂಡ ಇದಾವೆ. ನಿಯಮಗಳು ಇಲ್ಲ ಏನಿಲ್ಲ, ಇರೋ ಬರೋರೆಲ್ಲರ ಕೈಯಲ್ಲಿ ಕೂಡ ಏನಂದ್ರೆ BPL ಕಾರ್ಡ್ ನ ಹೊಂದಿದ್ರು. ಆ ನಿಟ್ಟಿನಲ್ಲಿ ಸರ್ಕಾರ ಈಗ ಭೇಟಿ ಆರಂಭಿಸಿದೆ. ಬರೋಬ್ಬರಿ 12 ಲಕ್ಷಕ್ಕೂ ಹೆಚ್ಚು ಅನುಮಾನಾಸ್ಪದ ಅಂದ್ರೆ ಯಾವ್ದಾದ್ರು ಫೇಕ್ ಇರ್ಬೋದು ಅಥವಾ ಈ ರೀತಿ ಡೌಟ್ಫುಲ್ ಆಗಿರೋದು 12 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು ಇದಾವೆ ಅಂತ ಮಾಹಿತಿ ಬಂದಿದೆ. ಅದಕ್ಕೆಲ್ಲದಕ್ಕೂ ಕೂಡ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಗ್ರಾಹಕರು ಉತ್ತರಿಸಬೇಕು ಅಂದ್ರೆ ನೀವು ಸರಿಯಾದ ಮಾಹಿತಿ ಕೊಡಬೇಕು. ನೀವು ಉತ್ತರ ಕೊಡಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಕಾನೂನಿನ ಕ್ರಮ ಆಗ್ಬೋದು, ಅಥವಾ ಇಷ್ಟು ದಿನ ನೀವು ಎಷ್ಟು ಪಡಿತರ ಅಂದ್ರೆ ಎಷ್ಟು ನೀವು ರೇಷನ್ ಪಡ್ಕೊಂಡಿದ್ರಿ ಅದರ ಹಣ ಕೂಡ ವಸೂಲಿ ಮಾಡುವ ಸಾಧ್ಯತೆ ಇದೆ ಅಂತ ಮಾಹಿತಿ ಕೊಟ್ಟಿದೆ. ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಶಂಕಾಸ್ಪದ ಅಂದ್ರೆ ನಿಮ್ಗೆ ಡೌಟ್ಫುಲ್ ಆಗಿರೋ ಕಾರಣಕ್ಕೆ 12 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು ಶಂಕಾಸ್ಪದ ಅಂದ್ರೆ ಈ ರೀತಿ ಡೌಟ್ಫುಲ್ ಆಗಿದೆ ಅಂತ ಹೇಳಿ ಆಹಾರ ಇಲಾಖೆ ಬಂದ್ಬಿಟ್ಟು ಘೋಷಣೆ ಕೂಡ ಮಾಡಿದೆ. ಇದೀಗ ಮಾನದಂಡ ಅಂದ್ರೆ ಇಂತಿಷ್ಟು ನಿಯಮಗಳು ಕೂಡ ಇದಾವೆ ಅಂತೆ. ಅದನ್ನ ಉಲ್ಲಂಘಿಸಿ ನೀವೇನಾದ್ರೂ ಕಾರ್ಡ್ ನ ಪಡೆದಿದ್ದಾರೆ ಅಂದ್ರೆ ನೀವು ಆ ರೀತಿ ನಿಯಮಗಳು ಕೂಡ ಇರ್ತವೆ, ರೂಲ್ಸ್ ಗಳು ಕೂಡ ಇರ್ತವೆ. ಆ ರೂಲ್ಸ್ ಗಳನ್ನ ನೀವು ರೂಲ್ಸ್ ಗಳನ್ನ ಫಾಲೋ ಅಪ್ ಮಾಡಿ ನೀವು ಕಾರ್ಡ್ ಪಡೆದಿದ್ರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ರೂಲ್ಸ್ ಗಳನ್ನ ಫಾಲೋ ಅಪ್ ಮಾಡಿದ್ರೆ ನೀವು ಕಾರ್ಡ್ ಪಡೆದಿದ್ರೆ ನಿಮಗೆ ಸಮಸ್ಯೆ ಆಗಿರುತ್ತೆ. ಆ ರೀತಿ ಅನರ್ಹ BPL ಕಾರ್ಡ್ಗಾರರಿಗೆ ಆಹಾರ ಇಲಾಖೆ ಬಂದ್ಬಿಟ್ಟು ನೋಟಿಸ್ ಕೂಡ ಕೇಳಿದೆ. ಕಾರಣ ಕೇಳಿ ನೋಟಿಸ್ ಕೊಟ್ಟಿದೆ. ನೋಟಿಸ್ ತಲುಪಿ ನೀವು 3 ದಿನಗಳ ಒಳಗಡೆ ನೀವು ಅದಕ್ಕೆ ಲಿಖಿತ ದಾಖಲೆಗಳೊಂದಿಗೆ ನೀವು ಸಮಾಜ ಯಶಿ ನೀಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನೀವು ನೋಟಿಸ್ ನಿಮಗೆ ಕೊಡ್ತಾರೆ, ಅದರಿಂದ ನಿಮಗೆ 3 ದಿನ ಕಾಲಾವಕಾಶ ಇರುತ್ತೆ. ಸೂಕ್ತ ದಾಖಲೆಗಳು ಲಿಖಿತ ಸಮಾಜ ಯಶಿ ಕೊಟ್ಟರೆ ನಿಮಗೆ ಅದ್ರ ರೀತಿ ಸಮಸ್ಯೆ ಇಲ್ಲ. ಇನ್ ಕೇಸ್ ನೀವು ಮಾಡಿಲ್ಲ ಅಂದ್ರೆ ನಿಮಗೆ ಕಾನೂನಿನ ಕ್ರಮ ಕೈಗೊಳ್ಳುತ್ತಾರೆ ಅಥವಾ ನಿಮಗೆ ಫೈನ್ ಕೂಡ ಹಾಕ್ಬಹುದು. ಅಂಡ್ ನಿಮಗೆ ಈ ಹಿಂದೆ ಎಷ್ಟು ಪಡಿತರ ಚೀಟಿ ಅಂದ್ರೆ ಎಷ್ಟು ನೀವು ರೇಷನ್ ಪಡ್ಕೊಂಡಿದ್ರೆ ಅಷ್ಟು ಹಣ ಕೂಡ ವಸೂಲಿ ಮಾಡುವ ಸಾಧ್ಯತೆ ಕೂಡ ಇದೆ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಲೆಕ್ಕ ಹಾಕಿ ವಸೂಲಿ ಮಾಡ್ತಾರಂತೆ. ನೀವು ಕರೆಕ್ಟ್ ಆಗಿ ನೀವು ಮಾಹಿತಿ ಕೊಟ್ಟಿಲ್ಲ ಅಂತ ಈಗಿನ ಮಾರ್ಕೆಟ್ ದರ ಎಷ್ಟಿದೆ ನೋಡ್ಕೊಂಡು ಅಷ್ಟೇ ನಿಮಗೆ ಅಷ್ಟು ಅಕ್ಕಿಗಳು, ಫಾರ್ ಎಕ್ಸಾಂಪಲ್ ಲಾಸ್ಟ್ 2 ವರ್ಷದಿಂದ ನೀವು ಅಕ್ಕಿಗಳನ್ನ ಪಡ್ಕೊಳ್ತಾ ಇದ್ದೀರಾ ಅಂದ್ರೆ ನೀವೇನಾದ್ರು ಹಣ ಇರೋರು ಅಂತ ಗೊತ್ತಾದ್ರೆ ನೀವು ಫೇಕ್ ಈ ರೀತಿ ಇಲ್ಲಿಗಲ್ ವೇಲಿ ತೆಗೆದುಕೊಂಡಿದ್ದೀರಾ ಅಂದ್ರೆ ಆ 2 ವರ್ಷದ್ದು ಕೂಡ ನಿಮಗೆ ಎಷ್ಟು ಪಡಿತರ ಚೀಟಿ ಅಮೌಂಟ್ ಇತ್ತು ಅಷ್ಟು ಕೂಡ ಫೈನ್ ಆಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅನ್ವಯ BPL ಕಾರ್ಡ್ಗಳಿಗೆ ಕೆಲವೊಂದು ಮಾನದಂಡಗಳು ಕೂಡ ಇದಾವೆ. ಆ ಮಾನದಂಡಗಳನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಈ ರೀತಿ ಸಾಕಷ್ಟು ನಮ್ಮ ಭಾರತದಲ್ಲಿ, ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲೇ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಬರೋಬ್ಬರಿ 4 ಕೋಟಿ ಜನ ಇದ್ದಾರೆ. ಅದರಲ್ಲಿ 2 ಕೋಟಿಗೂ 2.5 ಕೋಟಿಗೂ ಹೆಚ್ಚು ಜನಕ್ಕೆ BPL ಕಾರ್ಡ್ ಇದೆ. ಅದು ಹೇಗೆ ಸಾಧ್ಯ? 3/4 ಜನ ಈ ರೀತಿ ನಿರುದ್ಯೋಗ ಅಂದ್ರೆ 3/4 ಜನ ಈ ರೀತಿ ಬಡತನದ ರೇಖೆಗಿಂತ ಕೆಳಗಿಳಿದಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈಗ ಶಂಕಾಸ್ಪದ ಯಾವ್ದು ರೀತಿ ಶಂಕನೆ ಇದೆ ಅಂದ್ರೆ ಶಂಕಾಸ್ಪದ ಇದೆ, ಅದಕ್ಕೆ ಯಾವ್ದೇ ರೀತಿ ನೀವು ರೇಷನ್ ಕೊಡಬೇಡಿ ಅಂತ ಹೇಳಿ ಆಹಾರ ಇಲಾಖೆ ಮಾಹಿತಿ ಕೊಟ್ಟಿದೆ. ಅದು ಡೌಟ್ಫುಲ್ ಕಾರ್ಡ್ ಇದೆ, ಅದಕ್ಕೆ ಯಾವುದೇ ರೀತಿ ನೀವು ರೇಷನ್ ಕೊಡಬೇಡಿ ಅಂತ ಹೇಳಿ ಕೂಡ ಮಾಹಿತಿ ಕೊಟ್ಟಿದೆ. ಮಾನದಂಡ ಏನು ಹಂಗಾರೆ ಕೇಳಬಹುದು ನೀವು. ಮಾನದಂಡ ಏನು, ರೂಲ್ಸ್ ಏನು ಅಂದ್ರೆ 1.20 ಲಕ್ಷಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯ ಅಂದ್ರೆ 1.20 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇದ್ರೆ ನಿಮಗೆ ಸಿಗೋದಿಲ್ಲ. 125 cc ಹೆಚ್ಚಿನ ಸಾಮರ್ಥ್ಯದ ನೀವು ಬೈಕ್ ಹೊಂದಿದ್ರೆ ನಿಮಗೆ ಸಿಗೋದಿಲ್ವಂತೆ. ಸ್ವಂತ ಕಾರ್ಡ್ ಇದ್ರೆ ಕೂಡ ನಿಮಗೆ ಸಿಗೋದಿಲ್ವಂತೆ. ಸ್ವಂತ ಕಾರು 125 cc ಹೆಚ್ಚಿನ ಸಾಮರ್ಥ್ಯದ ಬೈಕು, ವಾರ್ಷಿಕ 1.20 ಲಕ್ಷಕ್ಕಿಂತ ಹೆಚ್ಚು ಆದಾಯ, ನಗರದಲ್ಲಿ 1,000 ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಮನೆ ಇರಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ನೀವು 7.5 ಎಕರೆಗಿಂತ ಹೆಚ್ಚಿನ ನೀವು ಭೂಮಿ ಹೊಂದಿರಬಾರದು ಅಂತವರೆಗೆ ನಿಮಗೆ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರಬಾರ್ದು, 125 cc ಹೆಚ್ಚಿನ ಸಾಮರ್ಥ್ಯದ ಬೈಕ್ ಇರಬಾರ್ದು, ಸ್ವಂತ ಕಾರ್ ಇರಬಾರ್ದು, ನಗರದಲ್ಲಿ 1,000 ಚದರಗಳಿಗಿಂತ ಹೆಚ್ಚಿನ ವಿಸ್ತೀರ್ಣದ ಪಕ್ಕ ಮನೆ ಇರಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ನಿಮಗೆ 7.5 ಲಕ್ಷಕ್ಕಿಂತ ಹೆಚ್ಚು ನಿಮ್ಮ ಭೂಮಿ ಅಂದ್ರೆ ನಿಮ್ಮ ಹೆಚ್ಚು ಕೂಡ ನೀವು ಫಲವತ್ತಾದ ಭೂಮಿಗಳನ್ನ ಹೊಂದಿದ್ರೆ ನಿಮಗೆ ಸಿಗೋದು ಮಾನದಂಡ ಕೂಡ ಇದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಯಾರೆಲ್ಲ ನೋಟಿಸ್ ಬಂದಿದೆ ಅವರು ಎಚ್ಚರವಾಗಿರಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.